ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹರ್ಬೇಡ್ರಿ. ನಾನು ನಿನ್ನೆನೆ ಹೇಳಿದ್ದೆ ರೀ, ಈ ರಾಜಕಾರಣಿಗಳ ಮಾತುಗಳನ್ನ ನಂಬಬಾರ್ದು, ಬಹಳ ಸೀರಿಯಸ್ ಆಗಿ ತಗೋಬಾರ್ದಂತ. ಈಗ ನೋಡ್ರಿ, ಮಾಗಡಿ ಶಾಸಕ ಬಾಲಕೃಷ್ಣ ಅವ್ರದ್ದು ಹೊಸ ಹಾಡು ಏನ್ ಗೊತ್ತಾ? ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ ಅಂತ ಹಾಡ್ಲಿಕತ್ತಾರ. ಮತ್ತಿನ್ನೇನ್ ಹೇಳ್ರಿ, ನಿನ್ನೆ ಅಷ್ಟೇ ಓಪನ್ ಸ್ಟೇಜ್ನಾಗ ಇನ್ನೇನು ರಾಜ್ಯದ ಚುಕ್ಕಾಣಿ ಹಿಡಿಯಲಿರುವ DKಶಿ ಅವರು ಅಂತ ಹೇಳಿ ಭರ್ಜರಿ ಸ್ವಾಗತ ಕೋರಿದ್ರು. ಈಗ ನೋಡಿದ್ರ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಉಲ್ಟಾ ಹೊಡೆದು ಬಿಟ್ಟಾರ. ನಾನು ಯಾರ ಬೆಂಬಲಿಗರೂ ಅಲ್ಲ, ಕಾಂಗ್ರೆಸ್ ಹೈಕಮಾಂಡಿನ ಬೆಂಬಲಿಗರು ಅಂತ ಕೇಳಿಕತ್ತಾರ. ಅಷ್ಟೇ ಅಲ್ಲ, DKಶಿ ಅವರೇನು ನಾಳೆನೇ CM ಆಗ್ತಾರಂತ ಹೇಳಿನೇನಂತ ಹೊಳ್ಳೆ ನಮ್ಗೆ ಕೇಳಿಕತ್ತಾರ. ನಾನು ಹೇಳಿರ್ತಕ್ಕಂಥದ್ದು ಚನ್ನಪಟ್ಟಣದ ವಿಚಾರದಲ್ಲಿ, ಚನ್ನಪಟ್ಟಣದಲ್ಲಿ ನಮಗೆ ಗೌರವ ತಂದು ಕೊಟ್ಟಿದ್ದೀರಾ. ಈ ಗೌರವ ಮುಂದೊಂದು ದಿವಸ ನಮ್ಮ ನಾಯಕರಿಗೆ, ನಮ್ಮ ಈ ಜಿಲ್ಲೆಯ ನಾಯಕರಿಗೆ, DCM ಅವ್ರಿಗೂ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿದ್ದೀನಿ. ನಾನು ನಾಳಿಕೆ ಆಗ್ಬಿಡ್ತಾರೆ CM ಅಂತ ಹೇಳಿದ್ದೀನಾ? ಈ ಗೌರವ ಬೇಕಾಗಿತ್ತು ನಮಗೆ, ನೀವು ಕೊಟ್ಟಿದ್ದೀರಾ. ಚನ್ನಪಟ್ಟಣ ಜನ ನಮ್ಗೆ ಗೌರವ ಕೊಟ್ಟಿದ್ದೀರಾ. ಇದು ಮುಂದೆ ಒಂದು ದಿವಸ ನಮ್ಮ ನಾಯಕರಿಗೆ ಅಧಿಕಾರದ, ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ನೀಡೋದಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಮಾತನ್ನು ಹೇಳಿದ್ದೀನಿ. ಯಾರು ಬೆಂಬಲಿಗರು ಅವ್ರ ಬೆಂಬಲಿಗರು ಅಂತ ಏನಿಲ್ಲ. ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬೆಂಬಲಿಗರು. ನಾವೆಲ್ಲ ಎಲ್ರಿಗೂ ಅವ್ರವ್ರ ಅಭಿಮಾನಿಗಳಿಗೆ ಅವ್ರವ್ರ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತದೆ ರೀ. ಪರಮೇಶ್ವರ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ, MB ಪಾಟೀಲ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ, ಹಂಗೆ ಸತೀಶ್ ಜಾರಕಿಹೊಳಿಗೂ ಅಭಿಮಾನಿಗಳಿದ್ದಾರೆ, ನಮಗೂ DK ಶಿವಕುಮಾರ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ. ಅವ್ರವ್ರ ಅಭಿಮಾನಿಗಳು ಅವ್ರವ್ರ ನಾಯಕರನ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ನೋಡಿ, ನಾನು ಹೇಳಿರ್ತಕ್ಕಂಥದ್ದು ಚನ್ನಪಟ್ಟಣದ ವಿಚಾರದಲ್ಲಿ, ಚನ್ನಪಟ್ಟಣದಲ್ಲಿ ನಮಗೆ ಗೌರವ ತಂದು ಕೊಟ್ಟಿದ್ದೀರಾ. ಈ ಗೌರವ ಮುಂದೊಂದು ದಿವಸ ನಮ್ಮ ನಾಯಕರಿಗೆ, ನಮ್ಮ ಈ ಜಿಲ್ಲೆಯ ನಾಯಕರಿಗೆ, DCM ಅವ್ರಿಗೂ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿದ್ದೀನಿ. ನಾನು ನಾಳಿಕೆ ಆಗ್ಬಿಡ್ತಾರೆ CM ಅಂತ ಹೇಳಿದ್ದೀನಾ? ಈ ಗೌರವ ಬೇಕಾಗಿತ್ತು ನಮಗೆ, ನೀವು ಕೊಟ್ಟಿದ್ದೀರಾ. ಚನ್ನಪಟ್ಟಣ ಜನ ನಮ್ಗೆ ಗೌರವ ಕೊಟ್ಟಿದ್ದೀರಾ. ಇದು ಮುಂದೆ ಒಂದು ದಿವಸ ನಮ್ಮ ನಾಯಕರಿಗೆ ಅಧಿಕಾರದ, ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ನೀಡೋದಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಮಾತನ್ನು ಹೇಳಿದ್ದೀನಿ. ಯಾರು ಬೆಂಬಲಿಗರು ಅವ್ರ ಬೆಂಬಲಿಗರು ಅಂತ ಏನಿಲ್ಲ. ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬೆಂಬಲಿಗರು. ಬಾಲಕೃಷ್ಣ ಅವ್ರ ಈ ಮುತ್ತಿನಂತ ಮಾತು ಕೇಳಿ CM ಸಿದ್ದರಾಮಯ್ಯನವರು ಹಿಗ್ಗರಿಂದ ಕುಣಿತಿರ್ತಾರ ನೋಡ್ರಿ. ನಿನ್ನೆಗಿಂತ ಇಂದು ಚೆನ್ನ, ನೀ ಇಂದಿಗಿಂತ ನಾಳೆ ಚೆನ್ನ ಅಂತ ಕುಣಿತಿರ್ತಾರ. ಆರಾಮ್ ತಪ್ಪಿದ್ದು ಸಿದ್ದರಾಮಯ್ಯನವ್ರಿಗೆ ನನಗೆ ಯಾಕೋ ಅನಿಸ್ಲಿಕ್ಕತ್ತದ, ಬಾಲಕೃಷ್ಣ ಅವರು ಹೆಚ್ಚಾಗಿ ಬಾಲ ಬಿಚ್ಚಬಾರ್ದು ಅಂತ ಹೇಳಿ ಎಲ್ಲೋ ಸ್ವಯಂ ಟಪಕ್ಕತ್ತ ಒಂದು ಇಂಜೆಕ್ಷನ್ ಕೊಟ್ರ ಅಂತ ಅನ್ಸ್ಲಿಕ್ಕತ್ತದ. ಅಷ್ಟೇ ಅಲ್ಲ, ಎಲ್ಲಾ ಮಾತು ಏನ್ ಹೇಳ್ತಾರ ಬಾಲಕೃಷ್ಣ ಅವರು, ಎಲ್ಲರಿಗೂ ಅವ್ರವ್ರ ಬೆಂಬಲಿಗರು ಇರ್ತಾರ, ಅವ್ರು CM ಆಗ್ಬೇಕು ಅಂತ ಬಯಸ್ತಿರ್ತಾರ. ಅದ್ರಾಗ ತಪ್ಪೇನೈತಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, MB ಪಾಟೀಲ್ ಎಲ್ಲಾರ ಹೆಸರು ತಗೊಂಡ್ರು. ಅಂದ್ರೆ ತಿಳ್ಕೊಂಡ್ಬಿಡ್ರಿ ನೀವು, CM ರೇಸ್ನ್ಯಾಗ ಯಾರ್ಯಾರ ಅದಾರಂತ ಲಿಸ್ಟ್ ಕೊಟ್ಬಿಟ್ರು. ನೋಡ್ರಪ್ಪ, ರಾಜಕೀಯದಾಗ ಇವೆಲ್ಲ ಇದ್ದಿದೆ. ದಿನಕ್ಕೊಬ್ಬೊಬ್ರು ಒಂದೊಂದು ತರ ಮಾತಾಡೋದು ಸಹಜ. ಇದು ಒಂದು ರೀತಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್. ಆದ್ರೆ ಅಕಸ್ಮಾತ್ ಏನಾರಿ ಕಾಂಗ್ರೆಸ್ ಪಾರ್ಟಿನ್ಯಾಗನು ಈ ಬಿಗ್ ಬಾಸ್ ಥರನೇ ಒಂದು ಹೌಸ್ ಇತ್ತು ಅಂದ್ರ ಹೆಂಗಿತ್ತು? ಇದು ಬರೀ ಕಾಲ್ಪನಿಕರೇ, ಮತ್ತೆ ಬಹಳ ಸೀರಿಯಸ್ ಆಗಿ ತಗೋಬೇಡ್ರಿ. ಸುಮ್ನ ಮಜಾಕ್ನ್ಯಾಗ ನೋಡಿ ಮಜಾ ಮಾಡ್ರಿ. ವಾರದ ಕಥೆ ರಾಹುಲನ ಜೊತೆ. सिद्धरामैया जी हाँ हाँ राहुल,
ಅದು ನೀವು ಬರೋದು ಲೇಟ್ ಆಗ್ತದೆ ಅಂತ ಹಂಗೆ ಸಣ್ಣದಾಗ ಒಂದು ಪವರ್ ನ್ಯಾಪ್ ತಗೊಬಿಟ್ಟೆ. ನಿಮ್ಮ ಈ ವಾರದ ಬಗ್ಗೆ ಹೇಳಿ. ಏನು ಹೇಳೋದು, ಮಾತೆತ್ತಿದ್ರೆ ತ್ಯಾಗ ಅಂತೀರಿ. ನಾನು ತ್ಯಾಗ ಮಾಡಿದ್ದೀನಿ. ನಾನು CM ಆದರೂ ನನ್ನ ಮಗನ ಸಂಪುಟಕ್ಕೆ ತಗೊಂಡಿಲ್ಲ. ಇದಕ್ಕಿಂತ ದೊಡ್ಡ ತ್ಯಾಗ ಬೇಕಾ? ನೋಡಿ, ನಾನೇ 5 ವರ್ಷ CM ಆಗಿರ್ಬೇಕು. ನಿಮಗೆ ಅವರು ಕೊಡೋದಕ್ಕಿಂತ ಜಾಸ್ತಿ ನಾನು ಕೊಡ್ತೀನಿ. ನನ್ನೇ ಸುಮ್ಮನೆ ಕಂಟಿನ್ಯೂ ಮಾಡ್ಬಿಡಿ. ಸಿದ್ದರಾಮಯ್ಯಜಿ, ನೀವಿನ್ನು ನಿಷ್ಕ್ರಮಿಸಬಹುದು. DK ಶಿವಕುಮಾರ್ ಜಿ. ರಾಹುಲ್ ಜಿ ಹೇಳಿ. ನಿಮ್ಮ ಈ ವಾರದ ಬಗ್ಗೆ ಹೇಳಿ. ಏನ್ ಹೇಳೋದು, ಎಲ್ಲ ಸೇರಿ ನನ್ನ ಮುಹೂರ್ತ ಇಡ್ತಾವ್ರೆ. ನೋಡಿ, ನಿಮ್ಗೆ ಈಗಾಗಲೇ ಬೇಕಾದಷ್ಟು ಕೊಟ್ಟಿದ್ದೀನಿ. ಇನ್ನೂ ಬೇಕಿದ್ರೆ ಕೇಳಿ ಕೊಡ್ತೀನಿ. ಒಟ್ನಲ್ಲಿ ನಾನು CM ಆಗಬೇಕು ಅಷ್ಟೇ. ಇಲ್ಲಾಂದ್ರೆ ಗೊತ್ತಲ್ವಾ, ನಾನು ಒದ್ದು ತಗೊಳ್ಳೋನು, ನೆನ್ಪಿರ್ಲಿ. DK ಶಿವಕುಮಾರ್ ಜಿ, ನೀವಿನ್ನು ನಿಷ್ಕ್ರಮಿಸಬಹುದು. ದಿನೇಶ್ ಜಿ ಹೇಳಿ. ಬಾಣಂತಿಯರ ಸಾವಿಗೆ ನಾನೇ ಕಾರಣ. ಹಂಗಂತ ನನ್ನ ಸಚಿವ ಸ್ಥಾನ ಕಿತ್ಕೋಬೇಡಿ. ನಿಮ್ಮದೇನಿದೆ ನಾನು ಅಟೆಂಡ್ ಮಾಡ್ತೀನಿ. ದಯವಿಟ್ಟು ನನ್ನ ಕಂಟಿನ್ಯೂ ಮಾಡಿ. ಆಯ್ತು ದಿನೇಶ್ ಜಿ, ನೀವಿನ್ನು ನಿಷ್ಕ್ರಮಿಸಬಹುದು. ಹೇಳಿ ರಾಹುಲ್ ಜಿ. ಈ ಬಾರಿ ಮಾಮೂಲು ಜೊತೆ ಇನ್ನೊಂದಿಷ್ಟು ಬರುತ್ತೆ. ನೀವು ಮರೆಯದೆ ಸಿದ್ದು ಜಿ, ಶಿವಕುಮಾರ್ ಜಿ, ದಿನೇಶ್ ಜಿ ಅವರನ್ನು ಭೇಟಿ ಮಾಡಿಕೊಂಡು ಬರುತ್ತೀರಾ ಎಂದು ನಾವು ಅಪೇಕ್ಷಿಸುತ್ತೇವೆ. ಆಯ್ತು ರಾಹುಲ್ ಜಿ, ನಿಮ್ಮ ನಿರೀಕ್ಷೆಯನ್ನು ನಾನು ಹುಸಿಗೊಳಿಸೋದಿಲ್ಲ. ಸುರ್ಜೇವಾಲಾ ಜಿ, ನೀವಿನ್ನು ನಿಷ್ಕ್ರಮಿಸಬಹುದು. ರಾಹುಲ್ ಗಾಂಧಿ ಅವ್ರು ಇಷ್ಟು ಸೀರಿಯಸ್ ಆಗಿ ಮಾತಾಡಿದ್ದನ ಅಂತ ಕೇಳಿಲ್ ಬಿಡ್ರಿ. ಅವರು ಸೀರಿಯಸ್ ಆಗಿ ಮಾತಾಡ್ತಾರ, ಅದು ಕಾಮಿಡಿ ಆಗ್ತದಂತಂದ್ರೆ ನೀವು ಬಿಡ್ರಿ. ನಿನ್ನೆ ಏನು ಸಂಸತ್ ಬಜೆಟ್ ಅಧಿವೇಶನ ಅದಲ್ಲ, ಲೋಕಸಭೆದಾಗ ಬಹಳ ಸೀರಿಯಸ್ ಆಗಿ ಗಂಭೀರವಾದ ವಿಷಯಗಳನ್ನು ಮಾತಾಡ್ಯಾರ. ಭಾರತ ಚೀನಾ ಅತಿಕ್ರಮಣ ಬಗ್ಗೆ, ಭಾರತ ಚೀನಾ ಗಡಿ ವಿವಾದದ ಬಗ್ಗೆ ರಾಹುಲ್ ಗಾಂಧಿ ಸುದೀರ್ಘ ಭಾಷಣ ಮಾಡ್ಯಾರ. ಆದ್ರ ಈ ಎಲ್ಲಾ ಭಾಷಣದಾಗ ಒಂದ್ 20-30 ಸಲ ಚೀನಾ 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 ದೇಶದ ಮ್ಯಾಲಿನ ವ್ಯಾಮೋಹನೋ ಪ್ರೀತಿನೋ ಏನ್ ಗೊತ್ತಿಲ್ಲ ನೋಡ್ರಪ್ಪ. The Chinese to the Chinese. All the components of this phone are made in China. The network that has produced this phone is made in China, is owned by China. All the components of this phone is owned by China. Chinese shirt, pair of Chinese to China. Because some Chinese youngster is owned by China. By China has that the Chinese, China, that Chinese, China is China, Chinese motors, Chinese optics, Chinese batteries, Chinese. Challenge the Chinese. ಮನೆ ಕಟ್ಟಿ ನೋಡು, ಒಮ್ಮೆ ಮನೆ ಕಟ್ಟಿ ನೋಡು. ಹೌದು ಬಿಡ್ರಿ, ಮನಿ ಕಟ್ಟಿ ನೋಡು, ಮದ್ವಿ ಮಾಡ್ ನೋಡು ಅಂತಾರೆ. ಯಾಕಂದ್ರೆ ಎರಡೂ ಕೆಲಸ ಬಹಳ ಹೈರಾಣದ ಕೆಲಸ. ಅದ್ರಾಗೂ ಬೆಂಗಳೂರಾಗ ಒಂದು ಸ್ವಂತ ಸೂರು ಮಾಡ್ಕೋಬೇಕು, ಮನಿ ಮಾಡ್ಕೋಬೇಕು, ನೆಮ್ಮದಿಯಿಂದ ಬದುಕಬೇಕು ಅನ್ನೋದು ಬಹಳ ಮಂದಿ ಕನಸ. ಅದಷ್ಟು ಈಸಿಯಾಗಿ ನನಸಾಗುದಿಲ್ಲ. ಆದ್ರೆ ಹಿಂಗ ತಮ್ಮ ಕನಸನ್ನ ನನಸು ಮಾಡ್ಕೊಂಡು ಹೆಂಗೋ ಜೀವನ ಸಾಗಿಸ್ಲಿಕ್ಕತ್ತವ್ರಿಗೆ BDA ದೊಡ್ಡ ಟೆನ್ಷನ್ ಕೊಟ್ಟು ಬಿಟ್ಟೈತಿ. ದಿಢೀರ್ ಅಂತ ನೋಟಿಸ್ ಕೊಟ್ಟು ಬಿಟ್ಟೈತಿ. ಅಲ್ರಿ, ಇಂಥ ನೋಟಿಸ್ ನೋಡಿ ಈಗ ಪಾಪ ಅಲ್ಲಿನ ಮಂದಿ ಭಯಂಕರ ಏನು ದಿಕ್ಕು ತೋಚಲಾರ್ದಂಗ ಆಗ್ಬಿಟ್ಟದ, ಟೆನ್ಷನ್ ಆಗ್ಬಿಟ್ಟದ. ಎಲ್ಲಿ ಅಂತಂದ್ರ ಈ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಅನ್ನುವಂಥ ಗ್ರಾಮ, ಅದು ಒಂದು ಹೋಬಳಿ. ಅಲ್ಲಿ ಬಹಳಷ್ಟು ಗ್ರಾಮಗಳ ಜಾಗದಾಗ ಈ ಪೆರಿಫೆರಲ್ ರಸ್ತೆ ಮಾಡ್ತೀವಿ, BMTC ಡಿಪೋ ಮಾಡ್ತೀವಿ, ಟ್ರಕ್ ಟರ್ಮಿನಲ್ ಮಾಡ್ತೀವಿ, ಹಿಂಗ ಏನೇನೋ ಒಂದು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಭೂ ಸ್ವಾಧೀನಕ್ಕ ಭೂಮಿಯ ಮಾಲೀಕರಿಗೆ BDA ನೋಟಿಸ್ ಕೊಟ್ಟು ಬಿಟ್ಟೈತಿ. ಹಿಂಗಾದ್ರ ಹ್ಯಾಂಗ್ ಹೇಳ್ರಿ? ಅಲ್ಲ, ವಿಚಿತ್ರ ಏನಂದ್ರೆ 20 ವರ್ಷಗಳಿಂದ ಯಾವುದೇ ರೀತಿ ತಕರಾರಿಲ್ಲ, ಇದ್ರ ಬಗ್ಗೆ ಮಾತೆತ್ತಿಲ್ಲ, ಹೆಸರು ತೆಗೆದಿಲ್ಲ. ಈಗ ನೋಡಿದ್ರ ಜಮೀನುಗಳೆಲ್ಲ ಅವೆಲ್ಲ ಮನಿಗಳಾಗ್ಬಿಟ್ಟಾವ. ಅವಾಗಿನ ಜಮೀನು ಮಾಲೀಕರು ಏನೋ ಸೈಟ್ಗಳನ್ನು ಮಾಡಿ ಮಾರಿ ಹೋಗ್ಬಿಟ್ಟಾರ ಎಲ್ಲೋ. ಈಗಿರೋರು ಬ್ಯಾರೆಯವರು ಆ ಜಾಗನ ಖರೀದಿ ಮಾಡಿ ಅಲ್ಲಿ ಮನಿ ಕಟ್ಟದಂಥವ್ರು. ಇಂಥವ್ರಿಗೆ BDA ನೋಟಿಸ್ ಕೊಟ್ಟೈತಲ್ಲ, ಇದನ್ನ ನೋಡಿ ನಾವ್ ಏನ್ ತಪ್ಪು ಮಾಡಿವಂತ ಪಾಪ ತಮ್ಮ ಗೋಳೆ ಹೇಳ್ಕೊಳಿಕತ್ತಾರ. ಅದು ವಿಚಿತ್ರ ಅಂದ್ರ ಅವ್ರು ಹೇಳೋದು ಖರೆ ಅದ. ಈಗ ಮನಿಗಳಿಗೆಲ್ಲ ನೀರ ಕರೆಂಟ್ ಎಲ್ಲಾನು ಕಾನೂನಿನ ಪ್ರಕಾರನೇ ತಗೊಂಡಿವಿ, ನಾವು ಕಂದಾಯನೂ ಕಟ್ತೀವಿ. ಇಂಥದ್ರಾಗ ನಮಗ್ BDA ನೋಟಿಸ್ ಕೊಟ್ಟೈತಲ್ಲ, ನಾವ್ ಎಲ್ಲಿ ಹೋಗ್ಬೇಕು? ಇಷ್ಟು ವರ್ಷ ಆದ್ಮೇಲೆ ಈ ತರ ನೋಟಿಸ್ ಕೊಟ್ಟು ತೆರವು ಮಾಡ್ತಾರಂತಂದ್ರ ಏನ್ ಮಾಡ್ಬೇಕಂತ ತಮ್ಮ ಗೋಳ ಹೇಳ್ಕೊಳಿಕತ್ತಾರ. ಬಹಳ ಮನ್ಸಿಗೆ ಹತ್ತದ್ರಪ್ಪ ನೋಡಿದ್ರ. ಸಡನ್ ಆಗಿ 3 ದಿನದಿಂದ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಎಕರೆಗಳನ್ನ ಅಕ್ವೈರ್ ಮಾಡ್ಕೋತೀವಿ ಮನೆಗಳನ್ನ ಅಂತ. ಇಲ್ಲಿ ಮನೆಗಳಿಗೆ ಸೈಟ್ಗೆ ರಿಜಿಸ್ಟರ್ ಮಾಡಿಸಿದ್ದಾರೆ. ಗವರ್ಮೆಂಟ್ ಅವರು ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ. ಲೈಟು ನೀರ್ಗೆ ಟ್ಯಾಕ್ಸ್ ತಗೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇಲ್ಲಿ ಕಾರ್ ಓಡಿಸೋರು, ಆಟೋ ಓಡಿಸೋರು, ಹೂವು ಕಟ್ಟೋರು, ಸಣ್ಣ ಪುಟ್ಟ ಕೆಲಸ ಮಾಡೋರು, ಅವ್ರ ಜೀವಮಾನ ಸಂಪಾದನೆ ಎಲ್ಲ ತಂದು ಒಂದ್ ಸಣ್ಣ ಮನೆ ನಮ್ಮ ಆಸೆ ಅಂತೇಳಿ ಮನೆ ಕೆಲಸ
ಮಾಡಿ ಒಂದ್ ಸಣ್ಣ ಮನೆ ನಮ್ ಸಣ್ಣ ಗೂಡು ಅಂತ ಆಸೆ ಪಟ್ಟು ಜೀವಮಾನ ಸಂಪಾದನೆ ಎಲ್ಲ ತಂದು ಹಾಕೊಂಡಿದ್ದಾರೆ. ಈಗ ಬಿಡಿಎದವರು ಏಕಾಏಕಿ ಬಂದು ಅಕ್ವೇರ್ ಮಾಡ್ಕೋತೀವಿ ಅಂತ ನೋಟಿಸ್ ಕೊಟ್ರೆ ನಮ್ಮಂತ ಜನಸಾಮಾನ್ಯರು ಒಡವೆ ಮಾಡ್ಕೊಂಡಿದೀವಿ, ಮನೆ ಮೇಲೆ ಲೋನ್ ತಗೊಂಡಿದೀವಿ. ಇವತ್ತು ನಾವೆಲ್ಲ ಬೀದಿಗೆ ಬಂದು ವಿಷ ಕುಡಿದು ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಲಿ ಇದೀವಿ. ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಪ್ರಾಣ ಕಳ್ಕೊತೀವಿ, ನಾವು ನಮ್ಮ ಮಕ್ಕಳು ನಾವು ಎಲ್ಲ ಪ್ರಾಣ ಕಳ್ಕೊತೀವಿ. ಹೋಗ್ಲೇಬೇಕು ಇಲ್ಲಿ ಪ್ರಾಣ. ಇನ್ನಿವತ್ತಿನ ಮಿರ್ಚಿ ಮಂಡಕ್ಕಿದಾಗ ಸಾಮಾನ್ಯರಲ್ಲಿ ಸಾಮಾನ್ಯರಾದಂತಹ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಒಂದು ಅಸಾಮಾನ್ಯ ವಿಡಿಯೋ ನೋಡ್ಬಿಡೋಣ. ನಿಮಗೆಲ್ಲ ನೆನಪೈತೆ, ಫಸ್ಟ್ ಟೈಮ್ ದೆಹಲಿ ಸಿಎಂ ಆದಾಗ ಒಂದು ನೀಲಿ ಬಣ್ಣದ ವ್ಯಾಗನಾರ್ ಕಾರ್ನಾಗ ಬರ್ತಿದ್ರಂತ. ಆದ್ರೆ ಸಿಎಂ ಆದ್ಮೇಲೆ ಶೀಶ್ ಮಹಲ್ ಅನ್ನುವಂಥ ಐಷಾರಾಮಿ ಬಂಗಲೆದಾಗ ವಾಸಿಸ್ಲಿಕ್ಕತ್ತಾರ ಅಂತ ಹೇಳಿ ನಾವಲ್ರಿ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರೇ ಮೊನ್ನಷ್ಟ ಬೈದಿದ್ರು. ಆಶ್ಚರ್ಯ ಅಂದ್ರ ಅರವಿಂದ್ ಕೇಜ್ರಿವಾಲ್ ತಮ್ಮ ಅಧಿಕೃತ ನಿವಾಸವಾದಂತಹ ಶೀಶ್ ಮಹಲ್ ಅನ್ನ ರೆನೋವೇಷನ್ ಮಾಡ್ಲಿಕ್ಕೆ, ಹೊಸದಾಗಿ ನವೀಕರಣ ಮಾಡ್ಲಿಕ್ಕೆ ಸಾರ್ವಜನಿಕ ಅಂದ್ರ ಮಂದಿ ರೊಕ್ಕ ಖರ್ಚು ಮಾಡ್ಯಾರಂತ ಬಿಜೆಪಿ ಆರೋಪ ಮಾಡಿತ್ತು. ಇದ್ರ ಜೊತೆಗೆ ರಾಹುಲ್ ಗಾಂಧಿನೂ ದನಿಗೂಡಿಸಿದ್ರು. ಆಶ್ಚರ್ಯ. ಈಗ ಯಾಕಪ್ಪ ಈ ಮಾತಂದ್ರೆ, ಈ ಅರವಿಂದ್ ಕೇಜ್ರಿವಾಲ್ ಅವರ ಶೀಶ್ ಮಹಲ್ ಆಗಿರ್ಬಹುದು, ಅವ್ರ ಇಡೀ ಆಡಳಿತ ಆಗಬಹುದು, ಹೆಂಗದ ಅನ್ಲಿಕ್ಕೆ ಇಲ್ಲೊಂದು ಭಾರಿ ವಿಡಿಯೋ ಅದನ್ನ ನೋಡ್ಕೊಂಡ್ ಬರ್ರಿ. एक शहर का राजा था, खुद को आम आदमी वो कहता था। दुनिया की नजरों से छिप छिप कर शीश महल में रहता था। फ्री का लालच सबको देता, खुद आलीशान ड्राइंग रूम में बैठता था। गंदे पानी की सप्लाई देता, खुद स्टाइलिश बाथरूम में नहाता था। टूटे फूटे मोहल्ला क्लिनिक बनवाता, खुद राउंड डबल बेड पर सोता था। लाखों के टीवी पर फिल्में देखता था। शहर की नालियां गंदी रहती, खुद जकूजी सोना में झूमता था। जनता की बत्ती गुल रखता, खुद झाड़ फानूस की रोशनी में मौज करता था। बच्चों को टूटे फूटे स्कूलों में पढ़ाता, खुद हाईटेक कमोड में हकता। एक शहर का राजा था, खुद को आम आदमी वो कहता था। दुनिया की नजरों से छिप छिप कर शीश महल में रहता था। ಯಪ್ಪ, ಇಂಥ ರಾಜಕಾರಣಿಗಳನ್ನು ಮಾತ್ರ ನಂಬಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕತ್ತೀನಿ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.